ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ನ್ಯೂಸ್ನ ಸೆಕೆಂಡ್ ಎಡಿಷನ್ ಬಿಸಿನೆಸ್ ಎಕ್ಸಲೆನ್ಸ್ ಅವಾರ್ಡ್ 2020. ಹಾಗೆ ನಮ್ಮ ವಿಸ್ತಾರ ವಾಹಿನಿಯ ಸಾಕಷ್ಟು ಕಾರ್ಯಕ್ರಮಗಳಿಗೆ ಕೋ-ಸ್ಪಾನ್ಸರ್ಡ್ ಆಗಿದ್ದಾರೆ ರಿಪೋಸ್ ಮ್ಯಾಟ್ರಿಸಸ್, ವೇಕಪ್ ಟು ಫ್ರೆಶ್ ಐಡಿಯಾಸ್. ನಮ್ಮ ಇಂಡಿಯನ್ ಬ್ರ್ಯಾಂಡ್ ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಖುಷಿ ಆಗುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ರಿಪೋಸ್ ಮ್ಯಾಟ್ರಿಸಸ್ ನ ಜಾಯಿಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ರಾಮನಾಥ್ ಭಟ್ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲಿಗೆ ರಿಪೋಸ್ ಮ್ಯಾಟ್ರಿಸಸ್, ವೇಕಪ್ ಟು ಫ್ರೆಶ್ ಐಡಿಯಾಸ್, ಈ ಐಡಿಯಾ ಶುರುವಾಗಿದ್ದು ಯಾವಾಗ, ಹೇಗೆ, ಇಂಡಸ್ಟ್ರಿಗೆ ಕಾಲಿಟ್ಟಿದ್ದು ಯಾಕೆ? ನಾನು ಬಳಗಾರ್ ಗ್ರಾಮ ಅಂದರೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಬಳಗಾರ್ ಗ್ರಾಮದಿಂದ ಬಂದಂಥವನು. ಬೇಸಿಕಲಿ ನಮ್ಮದೊಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಒಂದು ಒಟ್ಟು ಕುಟುಂಬ ವ್ಯವಸ್ಥೆಯಲ್ಲಿಂದ ಬಂದಿದ್ದೀನಿ. ಅದೊಂದು ಗ್ರೇಟ್ ಅಡ್ವಾಂಟೇಜ್ ಅಂತ ನಾನು ಅಂದ್ಕೊಳ್ತೀನಿ. ಮೊದಲು ಪ್ರೈಮರಿ ಸ್ಕೂಲಿಂಗ್ ಎಲ್ಲ ಆದಮೇಲೆ ನೆಕ್ಸ್ಟ್ ನಾ ಕಾಲೇಜ್ ಡೇಸ್ ಎಲ್ಲ ಮುಗಿಸಿ ಈ ಬ್ಯಾಂಗ್ಳೂರಿಗೆ ಬಂದು ಸುಮಾರು 23 ವರ್ಷಗಳು ನಾನು ಮ್ಯಾಟ್ರಸ್ ಇಂಡಸ್ಟ್ರಿಯಲ್ಲಿ 2 ಕಂಪನಿಯಲ್ಲಿ, ಬ್ರ್ಯಾಂಡೆಡ್ ಕಂಪನಿಯಲ್ಲಿ ಕೆಲಸ ಮಾಡಿದೆ. ಕೆಲಸ ಮಾಡುವಾಗ ಐ ಕ್ಯಾನ್ ಸೇ ದಟ್ ಆಸ್ ಒನ್ ಅಪಾರ್ಚುನಿಟಿ. ಪ್ರತಿಯೊಂದು ಹಂತದಲ್ಲೂ ಬೇರೆ ಬೇರೆ ಹಂತದಲ್ಲಿ ಕೆಲಸ ಮಾಡುವಾಗ ನನಗೆ ಒಂದು ಅಪಾರ್ಚುನಿಟಿ ಹೆಂಗಿತ್ತು ಅಂದರೆ, ರಿಸೋರ್ಸಸ್ನೆಲ್ಲ ನಾವು ಕ್ರಿಯೇಟ್ ಮಾಡಿಕೊಂಡು ಕಲೆಕ್ಟಿವ್ ಮಾಡಿಕೊಂಡು ಒಂದು ಕೀ ಮೆಂಬರ್ ಆಗಿ ಕೆಲಸ ಮಾಡುವಂಥ ಒಂದು ಅವಕಾಶ ನನಗೆ ವಿವಿಧ ಹಂತಗಳಲ್ಲಿ ಸಿಕ್ತು. ಐ ಕ್ಯಾನ್ ಸೇ ಮೋಸ್ಟ್ ಆಫ್ ದ ಪ್ರಾಜೆಕ್ಟ್ಸಲ್ಲಿ ಒಂದು ಸ್ಕ್ರ್ಯಾಚಿಂದ ಶುರು ಮಾಡುವಂಥ ಒಂದು ಅಪಾರ್ಚುನಿಟಿ ನನಗೆ ಅಲ್ಲಿ ಸಿಕ್ತು. ಅಲ್ಲೆಲ್ಲ ಸಿಗುವಾಗ ಯಾವುದೋ ಮನಸ್ಸಿನ ಮೂಲೆಯಲ್ಲಿ ನಾವೇ ಒಂದು ಮಾಡಬಾರ್ದು, ಒಂದು ಮಾಡಬಾರ್ದು, ಯಾವಾಗಲೂ ಒಂದು ದಿವಸ ಅದು ಕೈಗೂಡ್ಬೋದಲ್ಲ ಅನ್ನೋದೊಂದು ಎಲ್ಲೋ ಒಂದು ಮೂಲೆಯಲ್ಲಿ ಆವಾಗ ಅದು ಬರ್ತಾ ಇತ್ತು, ಹಾಗೆ ಹೋಗ್ತಾ ಇತ್ತು. ಕೆಲಸದಲ್ಲಿ ಒತ್ತಡದ ಮಧ್ಯದಲ್ಲಿ ಹಾಗೆ ಹೋಗ್ತಾ ಇತ್ತು. 2012 ನವಂಬರಲ್ಲಿ ನಾವು ರಿಪೋಸ್ ಮ್ಯಾಟ್ರಸ್ನ ಶುರು ಮಾಡಿದ್ವಿ. ಅದಕ್ಕಿಂತ ಮೊದಲು ಒಂದು 6 ವರ್ಷ ನಾನು ಇನ್ನೊಂದು ಕಂಪನಿಯಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ದಟ್ ಆಸ್ ಆಲ್ಸೋ ಫ್ರಮ್ ದ ಸ್ಕ್ರ್ಯಾಚ್ ಅಗೇನ್. ಆ ಕಂಪನಿ ಕೂಡ ಫ್ರಮ್ ಝೀರೋದಿಂದ ಬಿಲ್ಡ್ ಆಗಿರುವಂಥ ಕಂಪನಿ. ಸೊ ಅದರ ಇನಿಷಿಯಲ್ ಡೇಸಲ್ಲಿ ಕೆಲಸ ಮಾಡುವಾಗ ನನ್ನ ಜೊತೆಗೆ ಇನ್ನೊಬ್ಬರು ನಿಂತಿದ್ದವರು ಮಿಸ್ಟರ್ ಬಾಲಚಂದರ್ ಅಂತ, ಅವರು ಜನರಲ್ ಮ್ಯಾನೇಜರ್ ಆಗಿದ್ದರು. ಅವ್ರಿಗೂ ಈ ಥರ ಒಂದು ಬ್ರ್ಯಾಂಡನ್ನು ನಾವು ಹುಟ್ಟಾಕಬೇಕು, ನಾವೇ ಒಂದು ಕಂಪನಿ ಮಾಡಬೇಕು ಅನ್ನೋದೊಂದು ನಂಬಿಕೆ ಮತ್ತು ಒಂದು ತುಡಿತ ತುಂಬ ಜೋರಾಗೇ ಇತ್ತು. ನಾವೆರಡು ಜನ ಒಂದು ಡೀಪ್ ಅಂಡರ್ಸ್ಟ್ಯಾಂಡಿಂಗಲ್ಲಿದ್ವಿ, ಒಳ್ಳೆ ಫ್ರೆಂಡ್ಶಿಪ್ಪಲ್ಲಿದ್ವಿ. ಹೀಗಿರೋದ್ರಿಂದ ಈ ಒಂದು ಉದ್ಯಮವನ್ನು ಶುರು ಮಾಡೋಕ್ಕೆ ಅನುಕೂಲ ಆಯಿತು. ನಾನು ಹೇಳಿದ್ದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಒಟ್ಟು ಕುಟುಂಬ ಅಂತಲೂ ಯಾಕೆ ಹೇಳ್ತೀನಿ ಅಂದರೆ, ಆ ಒಂದು ಬ್ಯಾಕ್ಗ್ರೌಂಡ್ ನಮಗೆ ಯಾವುದೇ ಥರದ್ದು ಚಾಲೆಂಜಸ್ಸನ್ನು ಎದುರಿಸೋಕ್ಕೆ, ಅದನ್ನು ಲೀಡ್ ಮಾಡಿ ಸಕ್ಸಸ್ಫುಲ್ ಆಗಿ ತೊಗೊಂಡು ಹೋಗೋಕ್ಕೆ ಭಾಳ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಒಂದು ಅನುಭವ. ಕರೆಕ್ಟ್. ಅಲ್ಲಿ ಕಲ್ತಿರೋ ಮೌಲ್ಯಗಳು, ನಮ್ಮ ಹಿರಿಯರು, ತಂದೆ ತಾಯಿಗಳು, ಅವರು ಯಾವುದೇ ಪಾಠ ಮಾಡಿ ಅದನ್ನು ನಮ್ಗೆ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅವರು ಬದುಕಿ ತೋರಿಸಿದ್ರು ಅದನ್ನೆಲ್ಲ. ಅದರಿಂದ ನಾವು ಕಲ್ತಿದ್ದೆಲ್ಲ ಮೋಸ್ಟ್ಲಿ ನಮಗೆ ಒಂದು ಬಿಸ್ನೆಸ್ ಅಂತ ಬರುವಾಗ ಅನ್ಸರ್ಟಿನಿಟೀಸ್ ಇರುತ್ತೆ. ಆ ಚಾಲೆಂಜಸ್ನ ತಗೊಳ್ಳೋದಕ್ಕೆ ಆ ದಿನಗಳು, ಆ ಒಂದು ಫೌಂಡೇಶನ್ ತುಂಬ ಹೆಲ್ಪ್ ಆಯಿತು ಅನ್ನೋದು ನನ್ನ ಅನಿಸಿಕೆ. ಸರ್, ರಿಪೋಸ್ ಮ್ಯಾಟ್ರಿಸಸ್, ವೇಕಪ್ ಟು ಫ್ರೆಶ್ ಐಡಿಯಾಸ್, ಈ ಟ್ಯಾಗ್ ಲೈನ್ ಕೇಳಿದ್ರೆ ಬಹಳ ಖುಷಿ ಆಗುತ್ತೆ. ಯಾಕಂದರೆ ನಿದ್ದೆ ಅನ್ನೋದು ಮನುಷ್ಯನಿಗೆ ಎಷ್ಟು ಪ್ರಮುಖವಾಗುತ್ತೆ. ನಿದ್ರೆ ಇಲ್ಲದೆ ಯಾವುದೇ ಕೆಲಸಕ್ಕೆ ಅಟ್ಲೀಸ್ಟ್ 1 ದಿನ ಅಥವಾ 2 ದಿನ ಒಳ್ಳೆ ನಿದ್ದೆ ಆಗಲಿಲ್ಲ ಅಂತ ಅಂದರೆ ಇಡೀ ದಿನಾನೇ ಲೈಫ್ ಹಾಳಾಗೋಗ್ಬಿಡುತ್ತೆ ಅಥವಾ ಕೆಲಸಗಳು ಹಾಳಾಗುತ್ತೆ. ಎಷ್ಟೋ ಜನ ಜೀವಗಳನ್ನು ಕಳ್ಕೊಂಡ್ರೂ ಉದಾಹರಣೆಗಳಿದೆ. ಸೈಂಟಿಫಿಕ್ ರೀಸನ್ ಅಥವಾ ಕೆಲವೊಂದಿಷ್ಟು ವರದಿಗಳನ್ನು ನಾವು ನೋಡೋದಾದ್ರೆ, ಯಾಕೆ ಈ ಇಂಡಸ್ಟ್ರಿ ಕಾಲಿಡೋದಕ್ಕಿಂತ ಮುಂಚೆ ಚಾಲೆಂಜಸ್ ಅಂತ ಏನಾದರೂ ಅನ್ನಿಸ್ತಾ ನಿಮಗೆ, ಅಥವಾ ಒಂದಷ್ಟು ಭಾವನಾತ್ಮಕವಾಗಿ ಯಾವುದಾದ್ರೂ ವಿಚಾರಗಳು ಸೆಳೆದ್ವಾ, ಹೇಗೆ ಸರ್? ನಾನು ಇದನ್ನು ಈ ಥರ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಸ್ನೆಸ್ ಅಂತ ಬರುವಾಗ ಡೆಫಿನೆಟ್ಲಿ ಅದು ಚಾಲೆಂಜಸ್ ಇದ್ದೇ ಇರುತ್ತೆ. ಅದನ್ನು ಸಿಲೆಕ್ಟ್ ಮಾಡುವಾಗ ನಮಗೆ ಗೊತ್ತಿರೋ ಫೀಲ್ಡು, ನಮ್ಗೆ ಯಾವ ಫೀಲ್ಡಲ್ಲಿ ನಮಗೆ ಸ್ವಲ್ಪ ಜಾಸ್ತಿ ಒಂದು ಕಂಟ್ರೋಲ್ಸ್ ಇದೆ, ನಾಲೆಜ್ ಇದೆ, ಆ ಒಂದು ಫೀಲ್ಡನ್ನು ಆಯ್ಕೆ ಮಾಡಿದ್ರೆ ಮಾತ್ರ ನಾವು ಅದರಲ್ಲಿ ಒಂದು ಸಕ್ಸಸ್ ಕಾಣ್ಬೋದು. ಆ ವಿಚಾರಕ್ಕೆ ಬಂದಾಗ ನಾನು ಮ್ಯಾಟ್ರಸ್ ಇಂಡಸ್ಟ್ರಿನ ಯಾಕೆ ಸೆಲೆಕ್ಟ್ ಮಾಡಿಕೊಂಡೆ ಅಂದರೆ, ನಾವು ಅದರಲ್ಲೇ ಕೆಲಸ ಮಾಡಿ ಬಂದಿರೋದು. ಒಂದು ಪ್ರಾಡಕ್ಟ್ ಡೆವಲಪ್ಮೆಂಟ್ ಇರ್ಬೋದು, ಮಾರ್ಕೆಟ್ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಯಾವುದೇ ಥರದ ವಿಚಾರಗಳು ಮ್ಯಾಟ್ರಸ್ ಇಂಡಸ್ಟ್ರಿನಲ್ಲಿ ಆ ಕೆಟಗರಿನಲ್ಲಿ ಬರುವಂಥದ್ದು ಒಂದು ಅನುಭವ. ಸುಮಾರು 23-24 ವರ್ಷಗಳು ನಾವು ಆ ಲೈನಲ್ಲಿ ಬೇರೆ ಬೇರೆ ಹಂತದಲ್ಲಿ ಕೆಲಸ ಮಾಡಿದ್ರಿಂದ ನಮಗೆ ಅದ್ರ ಬಗ್ಗೆ ಇರೋ ಒಂದು ಅಂಡರ್ಸ್ಟ್ಯಾಂಡಿಂಗು, ಅದರಲ್ಲಿರೋ ಒಂದು ಚಾಲೆಂಜಸ್ಗಳ ಬಗ್ಗೆ ಒಂದು ಸ್ವಲ್ಪ ಮಟ್ಟಿಗೆ ತಿಳುವಳಿಕೆ ಒಂದು ಏನಿತ್ತಲ್ಲ, ಹಾಗಾಗಿ ಇದೇ ಇಂಡಸ್ಟ್ರಿನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಮೇನ್ ರೀಸನ್ನು. ಇನ್ನು ವೇಕಪ್ ಟು ಫ್ರೆಶ್ ಐಡಿಯಾಸ್ ಅಂತ ಬರುವಾಗ ನೀವೇ ಹೇಳಿದ್ರಿ,
ನಿದ್ದೆ ಮನುಷ್ಯನಿಗೆ ಎಷ್ಟು ಮುಖ್ಯ ಅಂತ. ಹೌದು. ಆಹಾರ ಮತ್ತು ಬೇರೆ ಯಾವುದೇ ಒಂದು ನೆಸೆಸಿಟಿಗೆ ನೋಡಿದಾಗ ನಿದ್ದೆ ಅನ್ನೋದು ಅಷ್ಟೇ ಮುಖ್ಯವಾಗುತ್ತೆ. ಪ್ರತಿಯೊಂದು ಪ್ರಾಡಕ್ಟಿವಿಟಿಗೆ, ಪ್ರತಿಯೊಂದು ಕೆಲಸಕ್ಕೆ ಚೆನ್ನಾಗಿ ನಿದ್ದೆ ಮಾಡಿದವ್ರದ್ದು ಕೊಡೋ ಔಟ್ಪುಟ್ ಎಫಿಷಿಯನ್ಸಿ ಕಂಪ್ಯಾರಿಟಿವ್ಲಿ ಮಚ್ ಬೆಟರ್ ದೆನ್ ದಿ ಅದರ್ಸ್. ಹಾಗಿರುವಾಗ ಈ ನಿದ್ದೆ ವಿಚಾರದಲ್ಲಿ ಅವರಿಗೆ ಒಬ್ಬೊಬ್ರದ್ದು ಇಟ್ಸ್ ಎ ರಿಲೇಟಿವ್ ಟರ್ಮ್ಸ್. ಕಂಫರ್ಟ್ ಅನ್ನೋದು ನಿಮ್ಗೆ ಒಬ್ಬೊಬ್ಬರಿಗೆ ಒಂದೊಂದು ಥರದ ಮ್ಯಾಟ್ರಸ್ಗಳು ಬೇಕಾಗ್ತವೆ. ಅವನು ಒಬ್ಬರಿಗೆ ಬೇಕಾಗಿರೋದು ಫರ್ಮ್ ಸಪೋರ್ಟ್ ಇರ್ಬೋದು, ಇನ್ನೊಬ್ಬರಿಗೆ ಮಿಡಲ್ ಫರ್ಮ್ ಇರ್ಬೋದು, ಇನ್ನೊಬ್ಬರಿಗೆ ತುಂಬ ಸಾಫ್ಟ್ ಮ್ಯಾಟ್ರಸ್ ಬೇಕಾಗ್ಬೋದು. ಈ ಥರ ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ಸ್ ಪ್ರಿಫರೆನ್ಸ್. ಮತ್ತು ಅವರು ಎಷ್ಟೋ ವರ್ಷಗಳು ಸ್ಲೀಪಿಂಗ್ ಹ್ಯಾಬಿಟ್ಸ್ ಅವ್ರದ್ದು ಹೆಂಗಿದೆ ಅನ್ನೋದ್ರ ಮೇಲೆ ಕೂಡ ಈ ಕಂಫರ್ಟ್ ಲೆವೆಲ್ಲು ಡಿಸೈಡ್ ಆಗುತ್ತೆ. ವೇಕಪ್ ಟು ಫ್ರೆಶ್ ಐಡಿಯಾಸ್ ಅಂತ ಬರೋದು ಈ ಒಂದು ಚೆನ್ನಾಗಿ ನಿದ್ದೆ ಮಾಡಿರೋ ಮನುಷ್ಯ ಕೊಡಬಲ್ಲ ಒಂದು ಏನು ಔಟ್ಪುಟ್ ಇರುತ್ತಲ್ಲ, ಅದು ಆ ಐಡಿಯಾಸು ಮೈಂಡ್ ಬೌಲಿಂಗ್ ಆಗಿರುತ್ತೆ. ಸೊ ಆ ಒಂದು ಬೇಸಿಸ್ ಮೇಲೆ ನಾವು ವೇಕಪ್ ಟು ಫ್ರೆಶ್ ಐಡಿಯಾಸ್ ಅಂತ ಒಂದು ಟ್ಯಾಗ್ಲೈನ್ ಇಟ್ಕೊಂಡು ಬಂದ್ವಿ. ಯಾಕೆಂದ್ರೆ ನೋಡಿ, ಐಡಿಯಾ ಶೇಪ್ಸ್ ದ ವರ್ಲ್ಡ್ ಅಂತ ಹೇಳ್ತೀವಿ. ಯಾವುದೇ ಒಂದು ಸಕ್ಸಸ್ ಆಗಬೇಕು ಟುಡೇ ಅನ್ನೋದು ಐಡಿಯಾದ ಜನರೇಟ್ ಆದರೆ ಅದ್ರ ಮುಖಾಂತರನೇ ಒಂದು ಸಕ್ಸಸ್ ಬರುವಂಥದ್ದು. ಈ ಐಡಿಯಾ ಜನರೇಟ್ ಆಗೋದಕ್ಕೆ ನಿದ್ದೆ ಮುಖ್ಯ. ನಿದ್ದೆ ಚೆನ್ನಾಗಿರ್ಬೇಕು ಅಂದ್ರೆ ಅವ್ರು ಮಲಗೋ ಮ್ಯಾಟ್ರಸ್ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶಕ್ಕೆ ನಾವು ಈ ರೀತಿ ಒಂದು ಟ್ಯಾಗ್ಲೈನ್ ಇಟ್ಕೊಂಡು ಬಂದ್ವಿ. ಅದು ಜಸ್ಟ್ ಟ್ಯಾಗ್ಲೈನ್ ಆಗಿರಬಾರ್ದು, ಅದಕ್ಕೆ ಸಂಬಂಧಪಟ್ಟು ಸರಿಯಾದ ಪ್ರಾಡಕ್ಟ್ಗಳನ್ನ ಕೂಡ ನಾವು ಮಾಡಿದ್ವಿ. ಉದಾಹರಣೆಗೆ ನಾವೊಂದು ಪಿಲ್ಲೋ ಇದೆ ನಮ್ಮ ಹತ್ರ, ಮ್ಯೂಸಿಕ್ ಪಿಲ್ಲೋ ಒಳಗಡೆ ಬಿಲ್ಟ್ ಇನ್ ಸ್ಪೀಕರ್ಸ್ ಇದೆ. ಯು ಕ್ಯಾನ್ ಕನೆಕ್ಟ್ ಯುವರ್ ಮೊಬೈಲ್ ಫೋನ್ ಅಂಡ್ ಲಿಸನ್ ಟು ವಾಟ್ ಎವರ್ ಯುವರ್. ಸರ್, ನಾವೀಗ ರಿಪೋಸ್ ಮ್ಯಾಟ್ರಸಸ್ ಅಂದ್ರೆ ಸಾಕಷ್ಟು ಸದ್ ಮಾಡ್ತಾ ಇದೆ. ಎಲ್ಲಿ ನೋಡಿದ್ರು ಕೂಡ ಮ್ಯಾಟ್ರಸಸ್ನ ತಗೊಳ್ಳೋರು ಅಥವಾ ಹೇಳೋರು ಬ್ರ್ಯಾಂಡ್ ಅಷ್ಟರ ಮಟ್ಟಿಗೆ ಪರಿಚಯ ಆಗಿದೆ. ಇನ್ನು ಕರ್ನಾಟಕ ಅಷ್ಟೇ ಅಲ್ಲ, ನಿಮ್ಮ ಬಿಸ್ನೆಸ್ ಸಾಕಷ್ಟು ರಾಜ್ಯಗಳಲ್ಲಿ ಎಕ್ಸ್ಪ್ಯಾನ್ಷನ್ ಆಗಿದೆ. ಜೊತೆಗೆ ಎಲ್ಲೆಲ್ಲಿ ಔಟ್ಲೆಟ್ಸ್ ಇದೆ, ಹಾಗೆ ಪ್ಲಾಂಟ್ಗಳಿದೆ, ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಖಂಡಿತ. ನಾವು 2012 ಶುರು ಮಾಡಿದಾಗ ಕೊಯಂಬತ್ತೂರಿಂದ ಶುರು ಮಾಡಿದ್ವಿ. ಕೊಯಂಬತ್ತೂರ್ ಇಸ್ ಅವರ್ ಮದರ್ ಪ್ಲಾಂಟ್. ಅಲ್ಲೊಂದು 6 acres ಜಾಗದಲ್ಲಿ ಸ್ಟೇಟ್ ಆಫ್ ದ ಆರ್ಟ್ ಪ್ರೊಡಕ್ಷನ್ ಫೆಸಿಲಿಟಿನ ನಾವು ಮಾಡಿದ್ದೀವಿ. ಸುಮಾರು 400 ಎಂಪ್ಲಾಯೀಸ್ ಇವತ್ತು ನಮ್ಮ ಜೊತೆ ಕೆಲಸ ಮಾಡ್ತಾರೆ ಅಕ್ರಾಸ್ ದ ಕಂಟ್ರಿ. ನಮ್ದೊಂದು 7 ಫೆಸಿಲಿಟೀಸ್ ಇದೆ. ಕೊಯಂಬತ್ತೂರ್ ಮೇನ್ ಪ್ಲಾಂಟು, ಹಾಗೆ ಪುಣೆದಲ್ಲಿ, ಹೈದರಾಬಾದ್, ಗಾಜಿಯಾಬಾದ್, ಮೀರಟ್, ಗ್ವಾಲಿಯರ್, ಈ ಥರ ನಮ್ಮದು 7 ಫೆಸಿಲಿಟೀಸ್ ಇದೆ. ಬೇಸಿಕಲಿ ನಿಮಗೂ ಗೊತ್ತಿರೋ ಹಾಗೆ ಮ್ಯಾಟ್ರಸ್ ಅನ್ನೋದು ವೆರಿ ಬಲ್ಕಿ ಪ್ರಾಡಕ್ಟ್. ಅದನ್ನು ಟ್ರಾನ್ಸ್ಪೋರ್ಟೇಷನ್ಗೆ ಕಾಸ್ಟು ಜೊತೆಗೆ ಹ್ಯಾಂಡ್ಲಿಂಗ್ನಲ್ಲಿ ಯಾವುದೇ ಥರದ ಡ್ಯಾಮೇಜ್ ಆಗೋದು ಸಾಧ್ಯತೆಗಳು ತುಂಬ ಜಾಸ್ತಿ. ಆದಷ್ಟು ಅದು ಕಸ್ಟಮರ್ಗೆ ಹತ್ತಿರದಲ್ಲಿದ್ದರೆ ಸರ್ವಿಸ್ ಕ್ವಿಕ್ ಆಗುತ್ತೆ. ಇವಾಗ ಹೆಂಗೆ ಕಸ್ಟಮರ್ ಒಬ್ಬರು ಡಿಸೈಡ್ ಮಾಡಿದ್ರೆ ಅವ್ರಿಗೆ ಅವತ್ತೇ ಬೇಕು, ನಾಳೆ ಗೃಹ ಪ್ರವೇಶ ಇದೆ ಇವತ್ತೇ ಮ್ಯಾಟ್ರಸ್ ಬೇಕು, ಆ ಥರದ್ದೊಂದು ಪಾಯಿಂಟಲ್ಲಿ ಲಾಸ್ಟ್ ಪಾಯಿಂಟ್ ಅದು ಡಿಸಿಷನ್ ಮಾಡುವಂಥ ಒಂದು ಪ್ರಾಡಕ್ಟ್ ಆಗಿದೆ. ಆಗಿರೋದ್ರಿಂದ ಸರ್ವಿಸ್ ಎಷ್ಟು ಬೇಗ ಕೊಡ್ತೀವೋ ಅಷ್ಟರ ಮಟ್ಟಿಗೆ ನಾವು ಬಿಸ್ನೆಸ್ನ ಇಂಪ್ರೂವ್ ಮಾಡ್ಬೋದು. ಹೀಗಾಗಿ ನಾವು 7 ಫೆಸಿಲಿಟೀಸ್ನ ಅಕ್ರಾಸ್ ದ ಕಂಟ್ರಿ ಮಾಡಿ ಸುಮಾರು 20 ರಾಜ್ಯಗಳಲ್ಲಿ ಇವತ್ತು ನಾವು ಪೆನೆಟ್ರೇಟ್ ಮಾಡಿದ್ದೀವಿ. ಸೌತ್ ಇಂಡಿಯಾದಲ್ಲಿ ವಿ ಆರ್ ಕ್ವೈಟ್ ಸ್ಟ್ರಾಂಗ್, ಐ ಕ್ಯಾನ್ ಸೇ. ಕೇರಳ, ತಮಿಳುನಾಡು, ಕರ್ನಾಟಕ, ಆಂಧ್ರ, ತೆಲಂಗಾಣ, ಈ ಜಾಗದಲ್ಲಿ ನಾವು ಮಾರ್ಕೆಟಲ್ಲಿ ಸ್ವಲ್ಪ ಮಟ್ಟಿಗೆ ಪೆನೆಟ್ರೇಷನ್ನ ಚೆನ್ನಾಗಿ ಮಾಡಿದ್ದೀವಿ. ಬೇರೆ ರಾಜ್ಯಗಳಲ್ಲಿ ಇನ್ನೂ ತುಂಬಾ ಮಾಡಲಿಕ್ಕೆ ಇದೆ. ಸೊ ಓವರಾಲ್ ವೆನ್ ವಿ ಸಿ, ನಾವು ಒಂದು 20 ರಾಜ್ಯಗಳಲ್ಲಿ ಇವತ್ತು ಸುಮಾರು 1800 to 1900 ಡೀಲರ್ಸ್ ನೆಟ್ವರ್ಕ್, ನಮ್ಮ ಟ್ರೇಡ್ ಪಾರ್ಟ್ನರ್ಸ್ ಇಟ್ಕೊಂಡು ನಾವು ಬಿಸ್ನೆಸ್ನ ಮಾಡ್ತಾ ಇದ್ದೀವಿ. ಓಕೆ. ಸೊ ನೆಕ್ಸ್ಟ್ ಪ್ಲಾನ್ ಏನಿದೆ ಸರ್? ಯಾಕಂದರೆ ಬೇರೆ ಬೇರೆ ಕಡೆಗೆ ಎಕ್ಸ್ಪ್ಯಾನ್ಷನ್ ಮುಂದುವರಿಸೋ ನಿಟ್ಟಿನಲ್ಲಿ ಪ್ಯಾನ್ ಇಂಡಿಯಾ ಬ್ರ್ಯಾಂಡ್ ಆಗಬೇಕು ನೆಕ್ಸ್ಟ್ 1 year ಅಲ್ಲಿ ಅಂತ ನಮ್ಮದೊಂದು ದೊಡ್ಡ ಗೇಮ್ ಪ್ಲಾನ್ ಇಟ್ಕೊಂಡು, ನಾವು ಬಿಸ್ನೆಸ್ ಪ್ಲಾನ್ ಇಟ್ಕೊಂಡು ನಾವು ಹೊರಟಿದ್ದೀವಿ. ಈಗ ನಮ್ಮದಲ್ಲಿ ದೇಶ ಇಷ್ಟು ದೊಡ್ಡದು, ಇಷ್ಟೊಂದು ಪೊಟೆನ್ಷಿಯಲ್ ಇದೆ. ಮ್ಯಾಟ್ರಸ್ ಅಂತ ಬರುವಾಗ ತುಂಬಾ ಪೊಟೆನ್ಷಿಯಲ್ ಇದೆ ಇದರೊಳಗಡೆ. ಅಷ್ಟು ಕಸ್ಟಮರ್ಸ್ಗೆ ನಾವು ರೀಚ್ ಆಗಬೇಕು ಅಂದರೆ ನಾವು ಅವರಿಗೆ ಹತ್ತಿರದಲ್ಲಿ ಅವೈಲಬಿಲಿಟಿನ ಫಸ್ಟ್ ಮಾಡಿಕೊಡ್ಬೇಕಾಗತ್ತೆ. ಅದು ಮಾಡಬೇಕು ಅಂದರೆ ಇಂಡಿಯಾದಲ್ಲೇ ಇಷ್ಟೊಂದು ಪೊಟೆನ್ಷಿಯಲ್ ಇರುವಾಗ ನಾವು ಔಟ್ ಆಫ್ ಕಂಟ್ರಿಗೆ ಸದ್ಯಕ್ಕೆ ಹೋಗುವ ಯಾವ ಒಂದು ಸದ್ಯದಲ್ಲಿ ಆ ಪ್ಲಾನ್ ಇಟ್ಕೊಂಡಿಲ್ಲ. ಅಫ್ಕೋರ್ಸ್ ಆ ಥರ ಯಾವುದೇ ಒಂದು ಪ್ರಪೋಸಲ್ ನಮ್ಮ ಮುಂದೆ ಬಂದರೆ ಅದನ್ನು ನಾವು ಬಿಡೋದು ಇಲ್ಲ. ಆಸ್ ಸಚ್ ಈ ಪ್ಯಾನ್ ಇಂಡಿಯಾದಲ್ಲಿ ಜಾಸ್ತಿ ಪೆನೆಟ್ರೇಷನ್ ಮಾಡೋದು ನಮ್ಮ ಮುಂದಿರುವ ಒಂದು ಇಮಿಡಿಯೇಟ್ ಬಿಸ್ನೆಸ್ ಪ್ಲಾನ್. ಎಸ್ ಸರ್. ಇನ್ನು ಮ್ಯಾಟ್ರಸ್ ಬಿಸ್ನೆಸ್ ಅಲ್ಲಿ ಯೂನಿಕ್ನೆಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ, ಯಾಕಂದ್ರೆ ನೀವಾಗಲೇ ಹೇಳ್ದಂಗೆ ಕಾಂಪಿಟೇಷನ್ ಅಂತೂ ಇದ್ದೇ ಇದೆ. ಅವ್ರಿಗಿನ್ನ ನಾವು ಯೂನಿಕ್ ಆಗಿ ಏನಾದರೂ ಜನರಿಗೆ ಕೊಡೋಕೆ ಇಷ್ಟಪಟ್ಟಾಗ ಅಥವಾ ಜನಕ್ಕೆ ಅದು ಇಷ್ಟ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಎಷ್ಟೆಲ್ಲ ಕ್ರಿಯೇಟಿವಿಟಿ ಮ್ಯಾಟ್ರ್ ಆಗುತ್ತೆ ಅಂತ ಹೇಳ್ತೀರಿ ಈ ಫೀಲ್ಡಲ್ಲಿ? ಖಂಡಿತ ಕ್ರಿಯೇಟಿವಿಟಿ ತುಂಬಾ ಮ್ಯಾಟ್ರ್ ಆಗುತ್ತೆ, ಲೈಕ್ ಎನಿ ಅದರ್ ಫೀಲ್ಡ್. ಇದರೊಳಗೆ ನಾನು ಆಗಲೇ ಹೇಳ್ದಂಗೆ ಒಂದು ಮ್ಯೂಸಿಕ್ ಪಿಲ್ಲೋ ಅಂತ ಮಾಡಿದ್ವಿ, ಲಾಕರ್ ಮ್ಯಾಟ್ರಸ್ ಅಂತ ಮಾಡಿದ್ವಿ. ಮ್ಯಾಟ್ರಸ್ ಒಳಗಡೆ ಬಿಲ್ಟ್ ಇನ್ ಲಾಕರ್ ಬರುತ್ತೆ. ಸೊ ಯು ಕ್ಯಾನ್ ಕೀಪ್ ಆಲ್ ಯುವರ್ ವ್ಯಾಲ್ಯೂಯಬಲ್ಸ್ ಇನ್ ದ ಮ್ಯಾಟ್ರಸ್ ಇಟ್ಸೆಲ್ಫ್. ಡಿಜಿಟಲ್ ಆ್ಯಂಡ್ ಮತ್ತು ಮೆಕ್ಯಾನಿಕಲ್ ಲಾಕರ್ ಇದ್ದದ್ದು ಮ್ಯಾಟ್ರಸ್ ಒಳಗಡೆ ಬಿಲ್ಟ್ ಇನ್ ಆಗಿ ಬರುತ್ತೆ. ಈ ಥರದ್ದೊಂದು ಯುನೀಕ್ ಐಡಿಯಾಸು, ಫ್ರೆಶ್ ಐಡಿಯಾಸ್ ಮಾಡುವಾಗ ಖಂಡಿತ ಆ ಪ್ರಾಡಕ್ಟ್ಗಳು ಜನರ ಒಂದು
ಗಮನಕ್ಕೆ ಬರುತ್ತೆ, ಅವ್ರಿಗೆ ಒಂದು ಅದು Interesting ಯೂಸ್ಫುಲ್ ಆಗಿರುತ್ತೆ. ಆ ಥರ ನಾವು ತುಂಬ ಪ್ರಾಡಕ್ಟ್ಗಳನ್ನ ಒನ್ ಆಫ್ಟರ್ ಅದರ್ ಲಾಂಚ್ ಮಾಡಿದ್ವಿ. ಪ್ರೈಸ್ ಕಾಂಪಿಟೇಟಿವ್ ಆಗಿರಬೇಕು, ಡ್ಯೂರಬಿಲಿಟಿ ಇರಬೇಕು, ಮತ್ತು ಅದು ಸರ್ವಿಸ್ ಕರೆಕ್ಟಾಗಿರಬೇಕು, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಟುಡೇ ವಿ ಆಲ್ ಟಾಕ್ ಅಬೌಟ್ ಕಸ್ಟಮರ್ ಡಿಲೈಟ್. ಆಫ್ಟರ್ ಸೇಲ್ ಸರ್ವಿಸ್ ಅನ್ನೋದಿರುತ್ತಲ್ಲ, ಅದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈ ಎಲ್ಲ ಓವರ್ ಆಲ್ ಕವರ್ ಮಾಡಿದಾಗ ವಿ ಕ್ಯಾನ್ ಡೂ ಎ ಗ್ರೇಟ್ ಸಕ್ಸಸ್ ಇನ್ ದಿಸ್ ಫೀಲ್ಡ್. ಆ ಥರ ನಾವು ನಂಬಿದ್ದೀವಿ. ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಸ್ ಬಗ್ಗೆ ಏನು ಹೇಳ್ತೀರಿ ಸರ್? ಯಾವ ರೀತಿಯಾಗಿ ನಿಮ್ಮ ಜೊತೆಗೆ ಅವರು ಜೊತೆ ನಿಂತರು, ಹಾಗೆ ಜೊತೆಗೆ ಹೇಗೆ ಮುನ್ನಡೆದ್ರಿ ಆ ಇನಿಷಿಯಲ್ ಡೇಸ್ಗಳನ್ನ ನೆನಪಿಸ್ಕೊಳ್ಳೋದಾದ್ರೆ? ಅದು ಇನಿಷಿಯಲ್ ಡೇಸಲ್ಲಿ ಹೋಗ್ಬೇಕಂದ್ರೆ ನಾನು ಆಗಲೇ ಹೇಳ್ದಂಗೆ, ನನ್ನ ಒನ್ ಆಫ್ ಮೈ ಫ್ರೆಂಡ್ ಆ್ಯಂಡ್ ಪಾರ್ಟ್ನರ್, ಅವ್ರಿಗೆ ಈ ಒಂದು ಫೀಲ್ಡ್ ಬಗ್ಗೆ, ಅವರೂ ಬೇರೆ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ, ಇಂಟರ್ನ್ಯಾಷನಲ್ ಕಂಪ್ನಿ ಲೆವೆಲ್ಗಳಲ್ಲಿ ಕೆಲಸ ಮಾಡಿ ಮ್ಯಾಟ್ರಸ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿ ಬಂದಿರೋರು. ಅವ್ರಿಗೂ ಇದ್ರ ಬಗ್ಗೆ ತುಂಬಾ ಆಸಕ್ತಿ, ಈ ಫೀಲ್ಡ್ ಬಗ್ಗೆ ಸಾಕಷ್ಟು ತಿಳುವಳಿಕೆ ಇದ್ದಿದ್ದರಿಂದ ಅವ್ರ ಜೊತೆ ನಾವು ಶುರು ಮಾಡುವಾಗ ಸಿಮಿಲರ್ಲಿ ಲೈಕ್ ಮೈಂಡೆಡ್ ಪಾರ್ಟ್ನರ್ಸ್ ನಮ್ಮ ಜೊತೆಗೆ ಜಾಯಿನ್ ಆದರು. ನಾವೆಲ್ಲರೂ ಸೇರಿ 2012 ನಾವು ಶುರು ಮಾಡುವಾಗ ನಾವು ಶುರು ಮಾಡಿದ್ದು ಒಂದು ಜಸ್ಟ್ ಒಂದು 3000 ಸ್ಕ್ವೇರ್ ಫುಟ್ ಏರಿಯಾದಲ್ಲಿ ನಾವು ಕಂಪ್ನಿನ ಶುರು ಮಾಡಿದ್ವಿ. ಆ್ಯಕ್ಚುಲಿ 3000 ಸ್ಕ್ವೇರ್ ಫುಟ್ ಏರಿಯಾ, ಒಂದು 10 ಜನ ಎಂಪ್ಲಾಯೀಸು, ಒಂದೇ ಒಂದು ಮಷಿನ್ನು, ಬೇರೆಲ್ಲ ಔಟ್ಸೋರ್ಸ್ ಮಾಡಿಕೊಂಡು, ನಮಗೆ ಆ ಫೀಲ್ಡಲ್ಲಿ ಸ್ವಲ್ಪ ಮಟ್ಟಿಗೆ ತಿಳುವಳಿಕೆ ಇದ್ದಿದ್ದರಿಂದ ಅದನ್ನೆಲ್ಲ ಔಟ್ಸೋರ್ಸ್ ಮಾಡಿಕೊಂಡು ಹಾಗೇ ಅದನ್ನು ಡೆವಲಪ್ ಮಾಡಿಕೊಂಡು ಸಣ್ಣದಲ್ಲಿ ಇರೋದನ್ನು ಟುಡೇ ವಿ ಆರ್ ಅಪ್ ಟು 12 ವರ್ಷ ನಮ್ದು ಹಾಗೆ ಕಳೀತು. ಒಂದು ರೀಪೋಸ್ ಅನ್ನೋದು ಒಂದು ಮನೆ ಮಾತಾಗುವಷ್ಟರ ಮಟ್ಟಿಗೆ ನಾವು ಒಂದು ಬ್ರ್ಯಾಂಡನ್ನು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಸರ್ವೀಸ್, ಈ ಒಂದು ಮೋಟೋ ಇಟ್ಕೊಂಡು ಅದೇ ಥರ ಕೆಲಸ ಮಾಡಿ ನಾವು ಈ ಲೆವೆಲ್ಗೆ ತೊಗೊಂಡು ಬಂದ್ವಿ. ಪಾರ್ಟ್ನರ್ಸ್ ಅಂತ ಬರುವಾಗ ಅದರೊಳಗಡೆ ಒಂದು ಗ್ರೇಟ್ ಫ್ರೆಂಡ್ಶಿಪ್, ಒಂದು ಗ್ರೇಟ್ ಅಂಡರ್ಸ್ಟ್ಯಾಂಡಿಂಗ್, ಬಿಸ್ನೆಸ್ಸಲ್ಲಿರೋ ಚಾಲೆಂಜಸ್ನೆಲ್ಲ ಒಟ್ಟಿಗೆ ಕೂತು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಹೇಗೆ ಅದನ್ನು ನಾವು ಫೇಸ್ ಮಾಡಬೇಕು, ಯಾವ ಥರ ಅದನ್ನು ಸೊಲ್ಯೂಷನ್ ತೊಗೊಂಡು ಹೋಗಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ನಾವು ಒಂದು ಆ್ಯಸ್ ಎ ಟೀಮ್ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದನ್ನು ನಾವು ತುಂಬ ಒಂದು ಹ್ಯಾಪಿಯಾಗಿ ಒಂದು ಟೀಮ್ ಸ್ಪಿರಿಟಲ್ಲಿ ಆ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸೊ ಹೊಸದಾಗಿ ಏನಾದರೂ ಈ ಉದ್ಯಮಕ್ಕೆ ಕಾಲಿಡಬೇಕು ಅನ್ನೋರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಹೊಸದಾಗಿ ಯಾವುದೇ ಬಿಸ್ನೆಸ್, ವೆದರ್ ಇಟ್ಸ್ ಎ ಮ್ಯಾಟ್ರಸ್ ಇಂಡಸ್ಟ್ರಿ ಆರ್ ಯಾವುದೇ ಬಿಸ್ನೆಸ್ ಶುರು ಮಾಡಬೇಕು ಅಂದರೆ ಐ ಕ್ಯಾನ್ ಸೇ ಫಸ್ಟ್ ಆಫ್ ಆಲ್ ಅವರಿಗೆ ಒಂದು ಪ್ಯಾಷನ್ ಇರಬೇಕು. ಇದು ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ಯಾಷನ್ ಇರಲೇಬೇಕು. ಅದು ಮಾತ್ರ ಇದ್ದರೆ ಸಾಲದು. ಪೇಷನ್ಸ್ ಆ್ಯಂಡ್ ಪರ್ಸ್ಯೂವರೆನ್ಸ್ ಭಾಳ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ. ಎಫರ್ಟ್ ಒಬ್ಬರು ಹಾಕೋದಕ್ಕೆ ರೆಡಿ ಇರ್ತಾರೆ, ಎಫರ್ಟ್, ಆದರೆ ಅವರಿಗೆ ಪೇಷನ್ಸ್. ಓವರ್ ನೈಟ್ ಯಾವುದೋ ಒಂದು ಸಕ್ಸಸ್ ಕಾಣ್ತೀವಿ, ಓವರ್ ನೈಟ್ ನಾವು ಒಂದು ಬಿಸ್ನೆಸ್ನ ಮಾಡೆಲ್ನ ಸಕ್ಸಸ್ ಮಾಡ್ತೀವಿ ಅಂತ ಹೊರಟ್ರೆ ಅದು ವರ್ಕ್ ಆಗೋದಿಲ್ಲ, ಖಂಡಿತ ವರ್ಕ್ ಆಗೋದಿಲ್ಲ. ತುಂಬಾ ಅದ್ರ ಹಿಂದೆ ನಿಂತು ಆ ಪರ್ಸಿವರೆನ್ಸ್ ಇಟ್ಕೊಂಡು ಒಳ್ಳೆ ಎಫರ್ಟ್ ಹಾಕಿ ಸ್ಪೆಸಿಫಿಕ್ ಗೋಲ್ಸ್ ಇಟ್ಕೊಂಡು ಹೊರಟ್ರೆ ಇಟ್ ಇಸ್ ಪಾಸಿಬಲ್. ನಮ್ಗೊಂದಷ್ಟು ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ರಿ, ಜೊತೆಗೆ ಒಂದಷ್ಟು ಕೀವರ್ಡ್ಸ್ ಅಂತ ಏನು ಕರಿತೀವಿ, ಜೀವನಕ್ಕೆ ಬೇಕಾಗಿರುವಂತಹ ಮೌಲ್ಯಗಳು, ಅದನ್ನು ಕೂಡ ತಿಳಿಸ್ಕೊಟ್ರಿ. ನಿಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ ಇಲ್ಲಿವರೆಗೂ ಬಂದು ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆಗೆ ಶೇರ್ ಮಾಡ್ಕೊಂಡ್ರಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.